ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಎಗ್, ಒಂದು ಮೊಟ್ಟೆ. ಈ ಮೊಟ್ಟೆಗೆ ನಾವು ಇವಾಗ ವೆಜ್ಜೀಸ್ ಆ್ಯಡ್ ಮಾಡೋಣ. ಈರುಳ್ಳಿ ಎಲ್ಲ ನಾನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಲ್ಲಿ, ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ, ನೀವು ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡ್ಬಿಟ್ರೆ ನಾವು ತವಾ ಮೇಲೆ ಹಾಕಿದಾಗ ವೆಜ್ಜೀಸ್ ಎಲ್ಲ ಸ್ಟಿಕ್ ಆಗಿಬಿಡತ್ತೆ, ತವಾಗೆ ಹೇಳೋದಿಲ್ಲ. ಅದಕ್ಕೆ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಪಾಲಕ್ ಆ್ಯಡ್ ಮಾಡೋಣ, ಮತ್ತು ಕೊತ್ತಂಬರಿ ಸೊಪ್ಪು, ಅದು ಕೂಡ ಸಣ್ಣದಾಗೇ ಕಟ್ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಎಲ್ಲನೂ ನೀವು ನೋಡಿಬಿಟ್ಟು ಆ್ಯಡ್ ಮಾಡಿ. ಮತ್ತು ಚೂರೇ ಚೂರು ಕಬಾಬ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಚಿಲ್ಲಿ ಪೌಡರ್ ಎಲ್ಲನೂ ಹಾಕಿದ್ದೀನಿ ನಾನು. ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಹಾಕಿ, ಯಾಕಂದರೆ ಮತ್ತೆ ಖಾರ ಆಗಿಬಿಡತ್ತೆ ಎಲ್ಲ ಜಾಸ್ತಿ ಆ್ಯಡ್ ಮಾಡಿದರೆ. ಚಿಲ್ಲಿ ಆಲ್ಸೋ ಆಪ್ಷನಲ್, ನಿಮಗೆ ಖಾರ ಬೇಕನ್ಸಿದ್ರೆ ಆ್ಯಡ್ ಮಾಡಿ. ಇವಾಗ ಒಂದು ತವಾ ಮೇಲೆ 1.5 ಟೀ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಸಂಡೇ ಅಂದರೆ ಯೂಶ್ವಲಿ ಎಲ್ರಿಗೂ ಬೇಜಾರು, ವರ್ಕಿಂಗ್ ಡೇ, ಎಲ್ಲ ವರ್ಕ್ ಮಾಡಿ ಸಾಕಾಗಿರುತ್ತೆ. ನಮ್ಮ ಮನೇಲೂ ಅಷ್ಟೇ, ಸಂಡೇ ಅಂದರೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ನಮ್ಮ ಮನೆಯವರೇ ಮಾಡೋದು. ಆ್ಯಕ್ಚುಲಿ ಇದು ನಮ್ಮ ಮನೆಯವ್ರ ರೆಸಿಪಿ, ಅವರೇ ಮಾಡ್ತಾ ಇರೋದು ಕೂಡ. ನೋಡಿ, ಇವಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿರೋ ಎಗ್ಗನ್ನು ತವಾ ಮೇಲೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಎಗ್ ಕ್ಲೀನಾಗಿ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಜಲ್ದಿ ಮಾಡಬೇಕು, ಸ್ಲಿಮ್ಮಲ್ಲೇ ನಾವು ಇಟ್ಬಿಟ್ಟು, ಇಲ್ಲ ಅಂದರೆ ಅದು ಅಂಟ್ಕೊಂಡ್ಬಿಡತ್ತೆ ತವಾಗೆ. ಬ್ರೆಡ್ ಸ್ಲೈಸ್ ಕೂಡ ಒಂದ್ಸರಿ ನಾನು ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ವಿತೌಟ್ ಆಯಿಲ್. ಹಾಗೇ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ. ಒಂದೇ ಟೈಪಲ್ಲಿ ನಾವು ಬ್ರೆಡ್ ಆಮ್ಲೆಟ್ ತಿಂದು ಬೇಜಾರಾಗಿರುತ್ತೆ. ಈ ಥರ ಎಲ್ಲ ವೆಜ್ಜೀಸ್ ಹಾಕ್ಬಿಟ್ಟು ಒಂದ್ಸಲಿ ಮಾಡಿ ನೋಡಿ. ಅರ್ಧ ಎಗ್ ಬೆಂದಿದೆ ಅಂದಾಗ ಬ್ರೆಡ್ ಸ್ಲೈಸನ್ನು ಹೀಗೆ ಹಾಕೋಣ. ನೋಡಿ, ಇವಾಗ ಇದು ಆಗಿದೆ. ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ, ಜಲ್ದಿ ಸುಟ್ಟೋಗ್ಬಿಡತ್ತೆ ಬ್ರೆಡ್ ಆ್ಯಂಡ್ ಎಗ್ ಇವನ್. ನಿಮ್ಮ ಮನೆಯಲ್ಲೂ ಸಂಡೇ ಯಾಕೆ ಮಾಡ್ತಾರೆ ಬ್ರೇಕ್ಫಾಸ್ಟ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಇಟ್ಸ್ ರೆಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಕೆಚಪ್ ಜೊತೆ, ಮಯೋನೀಸ್ ಜೊತೆ, ಪುದೀನ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಥರ ನಾವು ಸ್ಯಾಂಡ್ವಿಚ್ ಟೈಪಲ್ಲೂ ಮಾಡಿಬಿಟ್ಟು ಕೊಡ್ಬೋದು ಮಕ್ಕಳಿಗೆ. ಒಂದೇ ಸಲ 2 ಸ್ಲೈಸಸ್ ಬ್ರೆಡ್ ಬೇಡ ಅಂದರೆ ನೀವು ಒಂದೇ ಸ್ಲೈಸ್ ಬ್ರೆಡ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇಟ್ಸ್ ಡನ್. ಇವಾಗ ಬಿಸಿ ಬಿಸಿ ಬ್ರೆಡ್ ಆಮ್ಲೆಟನ್ನು ಕೆಚಪ್ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.